ಗುಬ್ಬಿ ಪಟ್ಟಣದ ಪ್ರವಾಸಿ ಮಂದಿರದಿಂದ ಮೆರವಣಿಗೆ ಹೊರಟ ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಿಷ್ಕೃಷ್ಟ ಧೋರಣೆಯನ್ನ ಖಂಡಿಸುತ್ತಾ ಘೋಷಣೆ ಕೂಗಿ ತಾಲೂಕು ಕಚೇರಿಗೆ ಆಗಮಿಸಿದರು. ರಾಜಕೀಯ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ರೈತ ವಿರೋಧಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ. ನಂತರ ಮಾತನಾಡಿದ ರೈತ ಸಂಘದ ಜಿಲ್ಲಾಧ್ಯಕ್ಷ ಎ ಗೋವಿಂದರಾಜು, ಮಳೆಗಾಲದಲ್ಲಿ ಹೆಚ್ಚುವರಿಯಾಗಿ ನೀರು ಹರಿದು ಹೋದಾಗ ತಮಿಳುನಾಡು ಅಥವಾ ಮಂಡಳಿ ಮಾತನಾಡಲಿಲ್ಲ. ಆದರೆ ಈಗ ರಾಜ್ಯದಲ್ಲಿ ಭೀಕರ ಬರಗಾಲವಿದ್ದು ಜನರಿಗೆ ಕುಡಿಯಲು ನೀರಿಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂತಹ ಸಂದರ್ಭದಲ್ಲಿ ನೀರು ಹರಿಸುವಂತೆ ಆದೇಶಿಸಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದರು. ನೀರು ಬಿಡಬಹುದಾಗಿತ್ತು, ಜುಲೈನಲ್ಲಿ ನೀರು ಹರಿಸಬಹುದಾಗಿತ್ತು. ಇವತ್ತು ಜುಲೈನಲ್ಲಿ ನೀರು ಹರಿಸಿದ್ರೆ ತುಮಕೂರು ಜಿಲ್ಲೆಯ ಎಲ್ಲ ತಾಲೂಕುಗಳ ಎಲ್ಲ ಕೆರೆಗಳಿಗೆ ಇವತ್ತು ನೀರನ್ನ ತುಂಬಿಸ್ಲಿಕ್ಕೆ ಅವಕಾಶ ಇತ್ತು. ನಮಗನ್ನಿಸ್ತದೆ ಇವರು ತಮ್ಮ ಅಧಿಕಾರನ ಉಳಿಸ್ಕೊಳ್ಳಿಕ್ಕೆ ನೀರು ಸಂಗ್ರಹ ಮಾಡಿ ನಮ್ಮ ಜಿಲ್ಲೆಗಳನ್ನ ವಂಚಿಸಿ ನಮ್ಮ ನೀರನ್ನ ತಮಿಳುನಾಡು ಬಿಟ್ಟು ಇವರು ಅಧಿಕಾರನ ಉಳಿಸ್ಕೊಳ್ಳೋಕ್ಕೋಸ್ಕರವಾಗಿ ಕಾವೇರಿ ಜಲಾನಯನ ಭಾಗದ ಜನರನ್ನ ಬಲಿ ಕೊಡ್ತಕ್ಕಂಥ ಕೆಲಸವನ್ನ ಪ್ರತಿ ವರ್ಷ ಇವರು ಮಾಡ್ತಾ. ಅಲ್ಲದೆ ಮೇಕೆದಾಟು ಮತ್ತು ಮಹದಾಯಿ ಯೋಜನೆಗಳನ್ನು ಶೀಘ್ರ ಜಾರಿಗೊಳಿಸಬೇಕು ಹಾಗೂ ಜಿಲ್ಲೆಯ ಅಗತ್ಯವಿರುವ ಕೆರೆಗಳಿಗೆ ತಕ್ಷಣ ನೀರು ತುಂಬಿಸಿ ರೈತರನ್ನ ಸಂಕಷ್ಟದಿಂದ ಪಾರು ಮಾಡಬೇಕು ಎಂದು ಒತ್ತಾಯಿಸಿದರು. ಇದೇ ವೇಳೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರು ಜಿಲ್ಲೆಯ ಹಿತ ಕಾಯದೆ ಮತದಾರರಿಗೆ ವಂಚಿಸಿದ್ದಾರೆ ಎಂದು ತೀವ್ರವಾಗಿ ವಾಗ್ದಾಳಿ ನಡೆಸಿದರು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ವೆಂಕಟೇಗೌಡ, ಪ್ರಧಾನ ಕಾರ್ಯದರ್ಶಿ ಲೋಕೇಶ್, ಮಂಜುನಾಥ್ ಸೇರಿದಂತೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಅದೇ ಕೆಲಸವನ್ನ ಇವತ್ತು ಇವರು ಮಾಡ್ತಾ ಇದ್ದಾರೆ. ನಮ್ಮ ಪರಮೇಶ್ವರ್ಗೆ ನಾವೀ ಮೂಲಕ ಒತ್ತಾಯ ಮಾಡ್ತೇವೆ, ನಿಮಗೆ ಗೌರವ ಇದ್ರೆ, ಈ ಭಾಗದ ಜನರ ಬಗ್ಗೆ ನಿಮಗೆ ಗೌರವ ಇದ್ರೆ ಈ ಜಿಲ್ಲೆಗೆ ನೀವು ಇಷ್ಟೊತ್ತಿಗೆ ನೀರು ಹರಿಸಬೇಕಾಗಿತ್ತು. ಈಗಲಾದ್ರೂ ತುರ್ತಾಗಿ ಇವತ್ತು ಬಹುತೇಕ ಇಡೀ ಜಿಲ್ಲೆಗೆ ಆಗುವಷ್ಟು ನೀರು ಇವತ್ತು ಸಂಗ್ರಹ ಆಗಿದೆ. ನೀವು ತುರ್ತಾಗಿ ಹೇಮಾವತಿ ನೀರನ್ನು ಹರಿಸಿ ಹೇಮಾವತಿ ನಾಲಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಕೆರೆ ಕಟ್ಟೆಗಳನ್ನು ತುಂಬಿಸ್ತಕ್ಕಂಥ ಕೆಲಸ ಮಾಡಬೇಕು. ಯಾಕೆಂದ್ರೆ ಈಗಾಗಲೇ ಈ ವರ್ಷ ಮಳೆ